ಮೇಡಮ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗಟ್ಟಿ ಆಗ್ತಾ ಇತ್ತು ಗ್ಯಾರಂಟಿಗಳನ್ನ ಕೊಟ್ಟು. ಸೊ ಇದೆಲ್ಲ ಸಹಿಸ್ಕೊಳ್ಳೋಕ್ಕಾಗದೆ ಏನಾದರೂ ಈ ರೀತಿ ಷಡ್ಯಂತ್ರಗಳು ಸರ್ಕಾರ ಆಗ್ತಿರೋದು? ಮೊದಲು ನಮ್ಮ ಗ್ಯಾರಂಟಿಗಳ ಬಗ್ಗೆ ಭಾಳಷ್ಟು ಹೇಯವಾಗಿ ಮಾತನಾಡಿದ್ರು. ಈ ಗ್ಯಾರಂಟಿಗಳು ಬರೀ ಇಲೆಕ್ಷನ್ ಗಿಮಿಕ್ಕು, ಇಲೆಕ್ಷನ್ಗೋಸ್ಕರ ಹೇಳ್ತಾರೆ, ಚುನಾವಣೆ ಮುಗಿದ ಮೇಲೆ ಮಾಡೋದಿಲ್ಲ ಅಂತ ಹೇಳಿದರು. ಆಯಿತು, ನಾವು ಚುನಾವಣೆ ಮುಗಿದು 100 ದಿನದ ಒಳಗಡೆ ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ವಿ. ಗ್ಯಾರಂಟಿ ಪ್ರಸಿದ್ಧಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಗ್ಯಾರಂಟಿಯಿಂದ ಬೊಕ್ಕಸ ಖಾಲಿ ಆಗ್ತಾ ಇದೆ, ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತ ಬೀದಿ ಬೀದಿಯಲ್ಲಿ ಮಾತನಾಡೋಕ್ಕೆ ಶುರು ಮಾಡಿದರು. ಅಭಿವೃದ್ಧಿನೂ ಕುಂಠಿತ ಆಗಲಿಲ್ಲ, ಗ್ಯಾರಂಟಿನೂ ಕೂಡ ನಿರಂತರವಾಗಿ ನಡೀತು. ಈಗ ಬೇರೆ ಏನು ಮಾಡಬೇಕು? ಕಾಂಗ್ರೆಸ್ ಪಕ್ಷದ ನಾಯಕರ ಮತ್ತು ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಸ್ಥಿರ ಹೇಗೊಳಿಸಬೇಕು. ಸೊ ಅದಕ್ಕೆ ಇದೊಂದು ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ. ಸೊ ಇದರಿಂದ ಸರ್ಕಾರಕ್ಕಾಗಲಿ ಸಿಎಂ ಸಿದ್ದರಾಮಯ್ಯ ಅವರು ಏನಾದರೂ ಇದರಿಂದ ಸರ್ಕಾರಕ್ಕೂ ಏನೂ ಆಪತ್ತಿಲ್ಲ. 136 ಜನ ನಾವು ಗಟ್ಟಿಯಾಗಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಯಲ್ಲಿದ್ದೀವಿ. ಜೊತೆಯಲ್ಲಿ ನಮಗೆ ಅಂಥ ನಾಯಕತ್ವ, ಆ ನಾಯಕತ್ವನ ಉಳಿಸ್ಕೊಂಡು ಹೋಗೋದು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹಿಡ್ಕೊಂಡು ಪ್ರತಿಯೊಬ್ಬ ಶಾಸಕರ ಜವಾಬ್ದಾರಿಯಾಗಿದೆ. ಅಂತ ಧೀಮಂತ ನಾಯಕ ನಮಗೆ ಇದ್ದಾರೆ ಅಂತಂದರೆ ನಾವು ಹೆಮ್ಮೆ ಪಡ್ತೀವಿ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲ ಮುಂದುವರಿತೀವಿ. ರಾಜ್ಯಪಾಲರನ್ನ ಹೀನಾವಾಗಿ ನಡೆಸ್ಕೊಂಡಿದ್ದಾರೆ, ಅವರಿಗೆ ಗೌರವ ಕೊಟ್ಟಿಲ್ಲ, ಅವರೊಂದು ಒಳ್ಳೆಯ ಸ್ಥಾನದಲ್ಲಿದ್ದರೆ ಕಾಂಗ್ರೆಸ್ನವರು ಹೀನಾವಾಗಿ ನಡೆಸ್ಕೊಂಡಿದ್ದಾರೆ ಅಂತೇಳಿ ನೋಡಿ, ಕಾನೂನಿನ ಸಂವಿಧಾನವಾದಂಥ ಒಂದು ಸ್ಥಾನ ರಾಜ್ಯಪಾಲರ ಸ್ಥಾನ. ಹೀನಾಯವಾಗಿ ಯಾರೂ ನಡೆಸ್ಕೊಂಡಿಲ್ಲ. ಅವ್ರಿಗೆ ಕೊಡಬೇಕಾಗಿರುವಂಥ ಗೌರವವನ್ನು, ಅವ್ರಿಗೆ ನೀಡಬೇಕಾಗಿರುವಂಥ ಸಕಲ ಒಂದು ಸನ್ಮಾನವನ್ನು ಸರ್ಕಾರ ಆಗಲಿ ನಾವಾಗಲಿ ಎಲ್ಲ ಕೊಟ್ಟಿದ್ದೀವಿ. ರಾಜ್ಯಪಾಲರು ಒತ್ತಡದಲ್ಲಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ. ಮೇಡಮ್, ಈ ಮೂಡಾ ಪ್ರಕರಣದಿಂದ ಸರ್ಕಾರ ಏನೋ ಶೇಕ್ ಮಾಡುವಂಥದ್ದು ಏನಾದರೂ ಆಗ್ತಾ ಇದೆ? ಯಾಕಂದ್ರೆ 136 ಸೀಟ್ ಇದ್ರೂ ಕೂಡ ಈ ಮಹಾರಾಷ್ಟ್ರದಲ್ಲೆಲ್ಲ ಅಂಜಿಸಿ ಅವರು ತಗೊಂಡು. ಇದು ಮಹಾರಾಷ್ಟ್ರ ಅಲ್ಲ, ಮೂಡಾ ಪ್ರಕರಣ ಅಲ್ಲ. ಇಂಥ 10 ಪ್ರಕರಣ ಬಂದರೂ ಕೂಡ ಸಿದ್ದರಾಮಯ್ಯನವರು ನಿಭಾಯಿಸ್ತಾರೆ. ಮೇಡಮ್,